ಕೆಆರ್ಎಸ್ ಜಲಾಶಯದ ಸುರಕ್ಷತಾ ಪರಿಶೀಲನೆಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಜಲಾಶಯಕ್ಕೆ 90 ವರ್ಷ ಹಿನ್ನೆಲೆ ಪರಿಶೀಲನೆಯನ್ನು ನಡೆಸಲು ಆಗ್ರಹಿಸಲಾಗಿದೆ. ಸರ್ಕಾರಕ್ಕೆ ಎಂಎಲ್ಎ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪತ್ರ ಬರೆದಿದ್ದು, ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪತ್ರ ಬರೆದಿರುವಂಥದ್ದು. ಪತ್ರದ ಮುಖಾಂತರವಾಗಿ ಶ್ರೀರಂಗಪಟ್ಟಣದ ಎಂಎಲ್ಎ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಮನವಿಗೆ ಸರ್ಕಾರ ಅಸ್ತು ಎಂದಿದ್ದು ತಜ್ಞರ ತಂಡವನ್ನು ಕಳುಹಿಸಿ ವರದಿ ನೀಡುವಂತೆ ಡಿಕೆಶಿ ತಿಳಿಸಿದ್ದಾರೆ. ಡಿಸಿಎಂ ಜೊತೆ ನೀರಾವರಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಅವರು ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯ ನಮ್ಮ ಜೀವ ಬದುಕು ಉಸಿರು, ಒಂದೇ ಜಿಲ್ಲೆಗೆ ಮಾತ್ರವಲ್ಲ 5-6 ಜಿಲ್ಲೆಗೆ ಕೆಆರ್ಎಸ್ ಡ್ಯಾಂ ಹೃದಯವಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸವಾಗದಿರಲು ಮುನ್ನೆಚ್ಚರಿಕೆಯಾಗಿ ಪತ್ರವನ್ನ ಬರೆದಿದ್ದೇವೆ. ಪತ್ರಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರ ಕಮಿಟಿಯನ್ನ ಕೂಡ ಮಾಡಿದೆ. ಈಗಾಗಲೇ ತಜ್ಞರ ತಂಡ ಕೆಲಸ ಮಾಡಲು ರೆಡಿಯಾಗಿದೆ. ಕೆಆರ್ಎಸ್ ಜಲಾಶಯಕ್ಕೆ ಇನ್ನೂ 100 ವರ್ಷವಾದರೂ ಏನೂ ಆಗಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಡ್ಯಾಂ ಸಂಪೂರ್ಣವಾಗಿ ಭದ್ರವಿದೆ, ಯಾವ ಬಿರುಕು ಕೂಡ ಇಲ್ಲ ಅಂತ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕೆಆರ್ಎಸ್ ಜಲಾಶಯದ ಸುರಕ್ಷತಾ ಪರಿಶೀಲನೆಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಜಲಾಶಯಕ್ಕೆ 90 ವರ್ಷ ಹಿನ್ನೆಲೆ ಪರಿಶೀಲನೆಯನ್ನು ನಡೆಸಲು ಆಗ್ರಹಿಸಲಾಗಿದೆ. ಏನು ಎಂಎಲ್ಎ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಪತ್ರದ ಮುಖಾಂತರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ತಜ್ಞರ ತಂಡವನ್ನ ಕಳುಹಿಸಿ ವರದಿಯನ್ನ ನೀಡುವಂತೆ ಡಿಕೆ ಶಿವಕುಮಾರ್ ತಿಳಿಸಿದ್ದು, ಡಿಸಿಎಂ ಜೊತೆ ನೀರಾವರಿ ಸಚಿವರಾಗಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯ ನಮ್ಮ ಜೀವ ಬದುಕು ಉಸಿರು, ಒಂದು ಜಿಲ್ಲೆಗೆ ಮಾತ್ರವಲ್ಲ 5-6 ಜಿಲ್ಲೆಗೆ ಕೆಆರ್ಎಸ್ ಡ್ಯಾಂ ಹೃದಯವಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸವಾಗದಿರಲು ಮುನ್ನೆಚ್ಚರಿಕೆಯಾಗಿ ಪತ್ರವನ್ನ ಬರೆದಿದ್ದೇವೆ. ಪತ್ರಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರ ಕಮಿಟಿ ಕೂಡ ಮಾಡಿದೆ. ಈಗಾಗಲೇ ತಜ್ಞರ ತಂಡ ಕೆಲಸ ಮಾಡಲು ರೆಡಿಯಾಗಿದೆ. ಕೆಆರ್ಎಸ್ ಜಲಾಶಯಕ್ಕೆ ಇನ್ನೂ 100 ವರ್ಷವಾದ್ರೂ ಏನೂ ಆಗಲ್ಲ. ಸಣ್ಣ ಪುಟ್ಟ ರಿಪೇರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಡ್ಯಾಂ ಸಂಪೂರ್ಣವಾಗಿ ಭದ್ರವಿದೆ, ಯಾವ ಬಿರುಕು ಕೂಡ ಇಲ್ಲ ಅಂತ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೇಳಿಕೆ ನೀಡಿದ್ದಾರೆ. KRS ನಮ್ಮ ಜೀವ, ನಮ್ಮ ಜೀವನಾಡಿ, ನಮ್ಮ ಉಸಿರು, ನಮ್ಮ ಬದುಕು. ಈ ಜಿಲ್ಲೆಯಲ್ಲೆಲ್ಲ ಈ ಭಾಗದ 4-5 ಜಿಲ್ಲೆಗಳಿಗೆ ಅದೇ ಒಂದು ನಮಗೆ ಒಂದು ಹೃದಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಗೆ ಯಾವುದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಾರ್ದು ಅನ್ನೋ ನಿಟ್ಟಲ್ಲಿ ಏನೇನು ಬೇಕು ಪ್ರಿಕಾಷನ್ಸ್ ಆಗಿ ತೆಗೆದುಕೊಳ್ಳಿ ಅನ್ನುವಂಥ ಒಂದು ನಿಟ್ಟಲ್ಲಿ ಮಾಡ್ತಿದ್ವಿ. ಅಷ್ಟು ಬಿಟ್ಟರೆ ಬೇರೆ ಏನೇನಿದೆ. ಸ್ಪಂದಿಸಿದೆ, ಒಂದು ಕಮಿಟಿ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಒಂದು ಟೀಮ್ ಬಂದು ಕೆಲಸ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಬರ್ತಾ ಇದ್ದಾರೆ. ಬಂದು ತಕ್ಷಣ ಕ್ರಮ ತಗೋತೀವಿ ಅಂತ ಹೇಳಿದ್ರೆ, ಏನೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದು ಸರಿಪಡಿಸ್ತಾರೆ. 100 ವರ್ಷ ಇನ್ನೂ 100 ವರ್ಷ ಇದ್ದರೂ ಅದೇನು ಹೋಗಲ್ಲ, ಬಿದ್ದೋಗಲ್ಲ. ಆದರೆ ಸಣ್ಣ ಪುಟ್ಟ ರಿಪೇರಿಗಳು ಏನಾರು ಇದ್ದರೆ, ಸಣ್ಣ ಪುಟ್ಟ ವಯಸ್ಸಾಯ್ತಾ ನಮ್ಗೆ ಯಾವುದು ಗ್ಯಾಸ್ಟ್ರಿಕ್ಕು ಅವು ಇವು ಬರ್ತದೆ. ಹಂಗೆ ಸಣ್ಣ ಗ್ಯಾಸ್ಟ್ರಿಕ್ ಅವೆಲ್ಲ ಇರ್ತವೆ, ಟ್ಯಾಬ್ಲೆಟು ಅವೆಲ್ಲ ಹೆಂಗೆ ತಗೋತೀವಿ, ಸಣ್ಣ ರಿಪೇರಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಯ್ತು. ಯಾವ ಬಿರುಕು ಇಲ್ಲ. ಈಗ 100ಗೆ 200% ಬಿಗಿ ಆಗುತ್ತೆ. ಏನು 5 ಸಾವಿರ ಸಾಕ ನಿನಗೆ ಸೇರಿದ್ದೆ ಇವ್ರಿಗೆ ಹೆಸರಿಗೆ ಖಾತೆ ಮಾಡ್ಕೊಡ್ಬೇಕು ಅಂತ ಬರ್ಕೊಟ್ಟಿದ್ದೀರ. ಭಾರತೀಯ ಪ್ರೋಸೆಸ್ ಆಗೋದಲ್ವಾ, ದಾಖಲಾರು ನೀವು ವಿಷಯ ತಗೊಂಡು ಕೊಟ್ಬಿಟ್ಟು